ನಮಸ್ಕಾರ ಕರ್ನಾಟಕ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಲವ್ ಸ್ಟೋರಿಗಳು ಯಪ್ಪ. ನೋಡಿ 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 ಆ ಸ್ವಾಮಿ ಅನ್ನೋನು ಪುಣ್ಯಾತ್ಮ ಯಾರೋ ಅವನು ಸಂಜನಾ ಸ್ವಾಮಿ ಸ್ಟೋರಿ ಕೇಳಿ 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 ಬೇಸತ್ತೋಗ್ಬಿಟ್ಟಿದ್ದೆ ಗುರು. ಆ ಬೇಸತ್ತೋಗಿರೋಕ್ಕೆ ಆ ಹುಡುಗಿ 3 ವರ್ಷದಿಂದ ಲೈವ್ಗೆ ಬಂದಿರಲಿಲ್ಲ. ನೆನೆ ಲೈವ್ಗೆ ಬಂದು ಅವಳು ಮಾತಾಡ್ಬಿಟ್ಲು. ಅವನು ಎಷ್ಟೋ ಜನ ಫ್ರಾಡ್ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಹಾಗೆ ಹೀಗೆ ಅಂತ ಲೈವ್ಗೆ ಬಂದು ಅವನಿಗೆ ಕಂಪ್ಲೇಂಟ್ ಕೊಡ್ತಿದ್ದೀವಿ, ಆದರೂ ಬುದ್ಧಿ ಕಲಿಲ್ಲ, ಎಷ್ಟೋ ಹುಡುಗಿರಿಗೆ ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಸಂಜನನೇ ಗುಂಬುಟ್ಟಿದ್ದಾಗೋಗಿದೆ. ಆಮೇಲೆ ಅಣ್ಣವರು ಲೈವ್ಗೆ ಬಂದು ಸರಿಯಾಗಿ ಹೇಳಿದ್ದಾರೆ, ಒಳ್ಳೆ ಮರ್ಯಾದೆ ಕೊಟ್ಟೆ ಕಣೆ, ನನಗೆ ನಿನಗೋಸ್ಕರ ನಾನು ಇಷ್ಟು ವರ್ಷ ಕಾಯ್ತಿದ್ದೆ, ನೀನೇ ಹಿಂಗೆ ಅಂದ್ಬಿಟ್ಟೆ ಹಾಗೆ ಹೀಗೆ ಅಂತ. ನಾವು ಅಮ್ಮನ ತೋರಿಸಿದ ಹುಡುಗಿನ ಮದುವೆ ಆಗ್ತೀನಿ ಅಂತ ಬಂದು ಪೊಂಗಿ ಬಿಟ್ಟ. ಆದರೂ ಗುರು ನಾನು ಹೇಳೋದು ಒಂದೇ, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯಾಕೆ ಗುರು ಮಾನವ ಮರ್ಯಾದೆ ಕಳ್ಕೊತೀರಾ? ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಈ ಒಂದು ಸ್ಟೋರಿಗೆ ಕೊನೆಗೂ ಎಂಡ್ ಸಿಕ್ತು. ಜನಗಳು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ರೆ ನನಗಂತೂ ಇನ್ಸ್ಟಾ ತೆಗೆದಾಗಲ್ಲ ಅಣ್ಣವರೇ ಕಾಣಿಸ್ಕೊತಾ ಇದ್ರು. ನೋಡಿ ನೋಡಿ ಸಾಕಾಗೋಗಿತ್ತು ಗುರು. ಅಯ್ಯಪ್ಪ ದೇವರೇ, ಅಂದು ಇಂದು ಪರ್ಸ್ನಲ್ ಮ್ಯಾಟ್ರೂ ಎಂಡ್ ಆಗಕ್ಕೆ ಬಂತು. ಲವ್ ಸ್ಟೋರಿ ಬ್ರೇಕಪ್ ಆಯಿತು, ಕೊನೆ ಹಂತಕ್ಕೆ ಬಂದು ಮುಗಿದೋಯ್ತು. ಇನ್ಮೇಲಾದರೂ ಕೆಲವರು ಇರ್ತಾರೆ, ಇದನ್ನೆಲ್ಲ ತಗೊಂಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೇಡಿ, ಪರ್ಸ್ನಲ್ ಲೈಫ್ ಇರುತ್ತೆ, ಯಾಕೆ ಈ ಥರ ಎಲ್ಲ ಮಾಡ್ಕೊತೀರ ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ಈ ಒಂದು ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಬಗ್ಗೆ ನೀವು ನೋಡಿರ್ತೀರ ಅಂದ್ಕೊತೀನಿ. ಮತ್ತು ಸ್ನೇಹಿತರೆ, ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.